ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಜಿಗಿ ಮಟನ್ ಬಿರಿಯಾನಿ ಹೆಂಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಈ ಥರ ವಿಡಿಯೋ ನೀವು ನನ್ನ ಪ್ರೀವಿಯಸ್ ಯಾವ ವಿಡಿಯೋಗಳಲ್ಲೂ ನೋಡಿರಲ್ಲ. ಇದೊಂಥರ ಡಿಫ್ರೆಂಟ್ ವ್ಲಾಗು, ಡಿಫ್ರೆಂಟ್ ವಿಡಿಯೋ. ಡೆಫಿನೆಟ್ಲಿ ಈ ವಿಡಿಯೋನ ಇಷ್ಟಪಡ್ತೀರಾ ಅಂದ್ಕೊಳ್ತಿದ್ದೀನಿ. ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ರಾಮನಗರ ಹತ್ರ ನಮ್ಮ ಫ್ರೆಂಡ್ಸ್ ಅವರ ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಇಲ್ಲಿ ಫ್ರೆಂಡ್ ಬರ್ಡೇ ಇದೆ, ಸೊ ಹಾಗಾಗಿ ಪಾರ್ಟಿ ಮಾಡಿಕೊಂಡು ಇಲ್ಲೇ ನಾವು ಜಿಗಿ ಮಟನ್ ಬಿರಿಯಾನಿನ ರೆಡಿ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಮಟನ್ ಬಿರಿಯಾನಿ ಹೆಂಗೆ ರೆಡಿ ಮಾಡೋದು ಅಂತ ನಾವು ನಮ್ಮದೇ ಆದ ಒಂದು ರೀತಿಯಲ್ಲಿ ರೆಡಿ ಮಾಡೋದನ್ನ ತೋರಿಸ್ಕೊಡ್ತಿದ್ದೀವಿ. ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಬನ್ನಿ ಇವಾಗ ಮಟನ್ ಬಿರಿಯಾನಿ ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನಮ್ಮ ಫ್ರೆಂಡ್ ಮನೆ ಇದು, ರಾಮನಗರ ಹತ್ರ ಇರೋ ಕೊಲ್ಲೂರಲ್ಲಿ ಇದು ಅವರ ಫಾರ್ಮ್ ಹೌಸು. ಜಾಗ ಅಂತೂ ಸಕ್ಕತ್ತಾಗಿದೆ. ಇಲ್ಲಿಂದ ಪಕ್ಕದಲ್ಲೇ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಸಾವಂದುರ್ಗ ಬೆಟ್ಟ ಕೂಡ ಇದೆ. ಮಾರ್ನಿಂಗ್ ಟೈಮ್ ಅದನ್ನು ತೋರಿಸ್ಕೊಡ್ತೀನಿ. ಅಲ್ಲಿಂದೆ ಆಲ್ರೆಡಿ ಬಾಯ್ಸ್ ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ ಮತ್ತು ಮಟನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಬನ್ನಿ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ರೆಡಿ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಈ ಕಲರೇ ಬೇರೆ ಐತೆ, ನಾವು ತಂದಿದ್ದೇ ಬೇರೆ ಇತ್ತು. ಚೇತನ್ ಎರಡಾಕ್ಲಾ ಕೊಡ್ರು, ಅದನ್ನು ಮಿಕ್ಸ್ ಮಾಡ್ಬಿಡ್ಬೇಕಾಯ್ತು, ಇದನ್ನು ಮಿಕ್ಸ್ ಮಾಡ್ಬಿಡ್ಬೇಕಾಯ್ತು. ಸರಿ, ಒಂದು ರೌಂಡ್ ಕಬಾಬು ಆಗೋಗ್ಬಿಡ್ತು. ಹೌದಾ? ಬೇಸರ ಕಬಾಬು ಎಲ್ಲ ಅಭಿ ಮಾಡಿದ ಕೆಲಸ. ಎಲ್ಲ ಜಗ್ಗು ಬೈದ, ಎಲ್ಲ ಶೀಕಿಂದ ಲೇಟ್ ಆಗಿತ್ತು. ಉಪ್ಪಲ್ಲಿ ಉಪ್ಪು ಕಡಿಮೆನೇ ಹಾಕಿರಿ ಆದಷ್ಟು. ಇಲ್ಲ, ಕಬಾಬ್ ಹಾಕಿ ಜಾಸ್ತಿ ಜಾಸ್ತಿ ನೋಡಿ, ಹಾಕಿ ಒಂದ್ಸಲ ಸಾಕು. ಒಲೆ ಹಚ್ಬೇಕಷ್ಟೇ. ಇವಾಗ ಒಲೆ ಹಚ್ಚಲ್ಲ, 5 ನಿಮಿಷಕ್ಕೆ ಜಿಗಿ ಮಟನ್ ಬಿರಿಯಾನಿ ರೆಡಿ. ಕಲ್ಸ್ಲಾ ಹಿಂಗೆ ದಾಗ ಅಂತ ಉರಿತ. ಏನಕ್ಕೆ ಫಸ್ಟ್ ಬೆಂಕಿ ಹಚ್ತಾ ಇದೆಯಾ? ಮಾಂಸ ಎಲ್ಲ ಕೊಡ್ತಿದ್ದೀರಾ? ಮಾಡಿ ಸ್ಟಾರ್ಟ್ ಮಾಡಿ. ಹಾಂ ಹಾಂ, ಊಟ ಎಲ್ಲಿ ಇಕ್ಕಿದ್ರಿ ಬಾಬುದು? ಅಲ್ಲಿ ಟೇಬಲ್ ಮೇಲೆ ಇದೆ ನೋಡಿ. ಸರಿ, ಗೋಬಿ ಮಾತ್ರ ಇರುಮಚ್ಚ ಸ್ವಲ್ಪ ಕಾಯಿಲಿ. ಗೈಸ್ ನೋಡಿ, ಇವಾಗ ಜಿಗಿ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀವಿ. ಫುಲ್ ಹಾಕ್ತೀಯಾ? ಫುಲ್ ಹಾಕ್ಬಿಟ್ಟು ಆ ಪಾಕೆಟ್ ಒಳಗಡೆ ಹಾಕ್ಬಿಡು. ತಾಜಾ ಮಟನ್ ಬಿರಿಯಾನಿಗೆ ಮೊದಲು ಎಣ್ಣೆ ಹಾಕ್ತಾ ಇದೀವಿ ನೋಡಿ. ಟೋಟಲ್ 12 ಜನ ಬಾಯ್ಸ್ ಇದೀವಿ ನಾವು. ಇದು ರಾಮನಗರ ಹತ್ರ ಕೊಲ್ಲೂರು ಅಂತ. ಹಾಕಿ ಒಂದೊಂದೇ ಹಾಕಿ. ಇರು ಬೇಕು. ಕಾದಾಯ್ತಾ? ನಾಳೆ ಏನದು ಬಿರಿಯಾನಿ ಮಸಾಲ ಪದಾರ್ಥಗಳು ಆಗ್ತಾ ಜಾಸ್ತಿ ಹಾಕಿದ್ರೆ ಏನಾಗಲ್ಲ. ಎಷ್ಟು ಪ್ಯಾಕೆಟ್ ಹಾಕಿರೋದು? 2 ಪ್ಯಾಕೆಟ್ ಇಬ್ಬರಿಗ. ಈಗ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕೋ ಸಮಯ ಬಂದೈತೆ ನೋಡಿ. ಹೊಗೆ ಬರ್ತೈತೆ. ಬ್ರೋ ನೀನು ಈ ಕಡೆ ಬ್ರೋ, ನಾನು ಆ ಕಡೆ. ಪಲಾವ್ ಪ್ಯಾಕೆಟ್ನ ಚೆನ್ನಾಗಿ ಹುರಿದು ಇವಾಗ ಈರುಳ್ಳಿ ಹಾಕೋ ಸಮಯ. ಮಿಂಜಿ ಓಕೆ, ನಮ್ಮ ದೀಪಕ್ ಅವರು ಈರುಳ್ಳಿ ಹಾಕ್ತಾ ಇದಾರೆ. ಇಲ್ಲ ಹಾಕಿ ಸೌದೆ ಇಡ್ರಿ
ಇನ್ನೊಂದು ಸ್ವಲ್ಪ ಹಾಕ್ರಿ ಪೂರ್ತಿ ಹಾಕು. ಅದು ಹಾಕೋದು ದೊಡ್ಡದಿಲ್ವಾ? ಬ್ರೋ ಇದು ದೊಡ್ಡದಿಲ್ವಾ? ನಮ್ಮ ಬಾಬಿಗೆ ದೊಡ್ಡದು ಅದಿಲ್ಲ. ಹೆಂಗೆ ಬಾಬಿ ಹೆಂಗೆ? ಓಕೆ, ಇದೇ ತಮ್ಮನೇಲಲ್ಲಿ ಇದು ಫೋಟೋ. ಹಲೀಮ್ ಮಾಡಕ್ಕೆ ಅದು ಕಬಾಬ್ ಎಲ್ಲ ಹಿಂಗೆ ಮಾಡೋದು, ಬಿರಿಯಾನಿ ಎಲ್ಲ. ಅದು ಆದ್ಮೇಲೆ ಅಲ್ಲಾಡ್ಸ್ಬೇಕು, ಅಲ್ಲಾಡಿಸ್ತಾ ಇರ್ಬೇಕು. ಮಟನ್ ತಗೊಂಡ್ಬಿಡೋದು ಮಟನ್. ನಮ್ಮ ಚೇತನ್ ಅವ್ರು 10 ಸೆಕೆಂಡ್ಗೂ ಅಲ್ಲಾಡಿಸ್ತಾರೆ ಇವಾಗ. ಈರುಳ್ಳಿ ಹಾಕ್ಲಾ ಜೊತೆ ಇನ್ನೊಂಚೂರು? ಮಟನ್ ಬಿರಿಯಾನಿಗೆ ಇಲ್ಲಿ ಆಲ್ರೆಡಿ ಟೊಮೆಟೊನ ಹಚ್ಕೊಂಡಿದ್ದೀವಿ, ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀವಿ, ಎಲ್ಲ ರೀತಿಯ ಸಾಂಬಾರು ಮಸಾಲೆ ಪದಾರ್ಥಗಳು ರೆಡಿಯಾಗಿದೆ ನೋಡಿ. ಕೊತ್ತಂಬರಿ ಸೊಪ್ಪು ಕೂಡ ಇದೆ ನೋಡಿ ಇಲ್ಲಿ. ಇದು ಪುದೀನ, ಇದು ಕೊತ್ತಂಬರಿ ಸೊಪ್ಪು ನೋಡಿ. ಇದೊಂದು 50% ಬೆಂದಿದೆ. ಇದು ಮಟನ್ನು ಬೇಯಿಸಿರೋದು ನಮ್ಮ ಉದ್ದಿನವರು ಮತ್ತು ದೀಪಕ್ ಅವರು. ಇರೋಣ, ಅದು ಆಡಿಸ್ಬೇಡ್ರಿ, ಇರೋಣ ಒಂಚೂರು ಬ್ರೌನ್ ಆಗಿ ಸ್ವಲ್ಪ ಬಿಟ್ಬಿಡು ಮಚ್ಚ, 2 ನಿಮಿಷ. ಬ್ರೌನ್ ಆಗಿ ಒಂದಷ್ಟು ಕ್ಲಾರಿಟಿ ನನಗೆ ಸಿಗ್ತಾ ಇದೆ. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ಪ್ರಾಬಬ್ಲಿ ನಾನು ಏನು ಆಡಿದ್ದೀನೋ ಸಿಚುವೇಶನ್ ತಕ್ಕಾಗಿ ನಾನು ಆಡಿದ್ದೀನಿ. ಸೊ ಸಿಚುವೇಶನ್ ಯಾರ ಮೇಲೂ ಹೋಗಿ ನಾನು ಬಿಗ್ ಬಾಸ್ ವೀಕೆಂಡ್ ಶೋ ನೋಡಿಕೊಂಡು ಒಂದು ಕಡೆ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಸಖತ್ ಜೋಶಲ್ಲಿದ್ದಾರೆ. ತೊಳ್ಕೊಂಬ ಮಚ್ಚ. ಏನು ರೈಸ್ ತಗೊಂಡೋದ್ರು? ಮಚ್ಚ ಇದು ರೈಸು ಇಲ್ಲೇ ಐತೆ, ಬಾಸ್ಮತಿನೂ ರೈಸ್ ಇಲ್ಲೇ ಐತೆ. ಗೈಸ್, ಇದು ರಾಮನಗರ ಹತ್ರ ಕೊಲ್ಲೂರು ಅಂತ ಜಾಗ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಪಕ್ಕದಲ್ಲೇ ಸಾವಂದುರ್ಗ ಬೆಟ್ಟ ಕೂಡ ಇದೆ ನೋಡಿ. ಇದು ನಮ್ಮ ಫ್ರೆಂಡ್ದು ಫಾರ್ಮ್ ಹೌಸು. ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಓಪನ್ ಪ್ಲೇಸ್ ಇದೆ. ಜಾಗ ಅಂತೂ ಸಕ್ಕದಾಗಿದೆ. ಟೋಟಲ್ 12 ಜನ ಇದ್ದೀವಿ. ಬಿಗ್ ಬಾಸ್ ನೋಡಿಕೊಂಡು ಬಿಸಿ ಬಿಸಿಯಾದ ಜಿಗಿ ಮಟನ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ ಇವಾಗ. ಮರಕ್ಕೆ ಕೊಡ್ತೈತೆ. ಭಟ್ರು, ಚೇತನ್ ಅವರು, ದೀಪಕ್ ಅವರು, ಆಮೇಲೆ ಈ ಕಡೆ ಉದ್ದಿನವ್ರವ್ರೆ, ಆ ಕಡೆ ಕುಡುಕರ ಗ್ಯಾಂಗ್ ಐತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ ಇವಾಗ. ಸಾಕು ಅದು 1 ಪ್ಯಾಕೆಟು? ಇಲ್ಲ, ಇನ್ನೊಂದು ಸ್ವಲ್ಪ ಹಾಕಬೇಕು. ಎಲ್ಲರೂ ಮಚ್ಚ ಭಟ್ರಿಗೆ ಸಪೋರ್ಟಿವ್ ಆಗಿ ನಮ್ಮ ನವೀನ್ ಅವರಿದ್ದಾರೆ ನೋಡಿ. ನಮ್ಮ ದೀಪಕ್ ಅವ್ರು ಪುದೀನ ಹಾಕೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ. ಪುದೀನ ಹಾಕೋ ಸಮಯ ಬಂದಿದೆ ಇವಾಗ. ಒಂಚೂರು ಕೊತ್ತಂಬರಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಕೊತ್ತಂಬರಿ ಹಾಕ್ತಾ ಇದ್ವಿ. ಸ್ವಲ್ಪ ಕೊಡಿ. ನಮ್ಮ ಉದ್ದಿನವ್ರು ಚೆನ್ನಾಗಿ ಅಲ್ಲಾಡಿಸ್ತಾ ಇದ್ದಾರೆ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದು ಫುಲ್ ಕೆನೆ ಮಚ್ಚ ಅಂಟ್ಕೊಳ್ತೈತೆ. ಖಾರ ಹಾಕಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಹೇಳ್ತೀನಿ. ಸ್ವಲ್ಪ ಹಾಕ್ಬಿಡಿ. ಅಷ್ಟಿದೆ ಹಾಕಿರೋದು. ಟೊಮೆಟೊ ಹಾಕ್ತಾ ಇದೀವಿ ಇವಾಗ. ಉದ್ದುದ್ದ ಸ್ಲೈಸ್ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾ ಇದೀವಿ ನೋಡಿ. ಸಾಕಾ? ಟೊಮೆಟೊನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಟೊಮೆಟೊ ಫುಲ್ ಹಾಕ್ಬಿಡ್ಬೋದಲ್ವಾ? ಟೊಮೆಟೊ ಹಾಕಿದ್ರೆ ಏನು ಆಗಲ್ಲ. ಫುಲ್ ಬೇಡವಾ? ನಮ್ಮ ಬಾಬಿಯವರು ಮಟನ್ ಬಿರಿಯಾನಿಗೆ ಇಲ್ಲಿ KG ಗಟ್ಟಲೆ ಅಕ್ಕಿ ತೊಳಿತಾ ಇದ್ದಾರೆ ನೋಡಿ. ಆಹಾ, ಅಕ್ಕಿ ತೊಳೆಯೋದ್ರಲ್ಲಿ ಏನು ನಯ ವಿನಯ. ಆಹಾ, ಎಷ್ಟು ಅಕ್ಕಿ ಇದು ಫುಲ್ಲಾ? ಇದೇನು ಕುಸುಬ್ ಅಕ್ಕಿ ಇದ್ದಂಗೆ ಐತೆ. ಬಿರಿಯಾನಿ ರೈಸ್ ಅಲ್ಲ. 50% ಬೆಂದಿರೋ ಮಟನ್ ಹಾಕಿದ್ದೀವಿ. ಚಿಕನ್ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀವಿ ಇವಾಗ. ಈಸ್ಟರ್ನ್ ಬಿರಿಯಾನಿ ಮಸಾಲ ಪೌಡರು. ನಿಮಗೂ ನಾವು ಮಾಡೋ ಥರ ರುಚಿಯಾಗಿ ಬರಬೇಕು ಅಂದರೆ ಈಸ್ಟರ್ನ್ ಮಟನ್ ಮಸಾಲ ಬಿರಿಯಾನಿ ಪೌಡ್ರ್ ಹಾಕಬೇಕು. ಜಾಸ್ತಿ ಸರಿಯಿಲ್ಲ ಬಿಡು. ಜಾಸ್ತಿ
ಜಾಸ್ತಿ ಚೆಲ್ಲಿಲ್ಲ ಬಿಡು ಬ್ರೋ. ಬ್ರೋ ಏನದು ಚಿಲ್ಲಿ ಪೌಡರ್ ಹಾಕ್ತಾ ಇದೀವಿ ನೋಡಿ. ಸಾಕು ಸಾಕು. ಗರಂ ಮಸಾಲ ಅಲ್ಲ ಅದು ಆಚೆ ಇರೋದು ಹಾಕ್ಬೇಡ, ಅದು ಮಣ್ಣು ಸಾಕು. ಚಿಕನ್ ಸಾಕು. ಇದೊಂದು ತಗೋಬ ನೀರು ಫುಲ್ಲು. ಗರಂ ಮಸಾಲ ಪೌಡರ್ ಹಾಕ್ತಾ ಇದೀವಿ ನೋಡಿ. ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದೀವಿ ಸಫಿಷಿಯೆಂಟ್ ಆಗಿ. ಈಗ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಸಾಕು 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 ಸಾಕ. ಏನು ಮಚ್ಚ, ಆಮೇಲೆ ಬೇಕಾದ್ರೆ ಹಾಕೋಬಹುದು ಮಚ್ಚ. ಅದು ಯಾರು ಒಬ್ರದ್ದು ಸಾಲಲ್ಲ. ಮಟನ್ ಹಾಕಿದ್ರಾ ಹಂಗಂದ್ರೆ ಅಲ್ಲ ಗುರು, ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ಬಿಟ್ಟು ಸಾಲದೇ ಇರ್ತಾರೆ. ನೋಡ್ದಾ ನೀರು ಆಲೂಗಡ್ಡೆ ಹಾಕಿ ಗೊತ್ತಾಗುತ್ತೆ ಆಮೇಲೆ. ಏ ಬ್ರೋ ನೀರ್ ಸೊ ನೀರು ಹಾಕ್ತಾ ಇದೀವಿ ನೋಡಿ. ಇವಾಗ ಎಲ್ಲ ಫ್ರೈ ಆಯ್ತು, ಮಟನ್ನು ಕೂಡ ಹಾಕಿದ್ವಿ ಅರ್ಧ ಬೆಂದಿರೋದು. ಇವಾಗ ಒಂದ್ 2 ತಪ್ಪಲೆ ನೀರು ಹಾಕ್ತಾ ಇದೀವಿ. ಹೊಟ್ಟೆ ಕಾಣಿಸ್ತಾ ಇದೆ, ಬಾಬು ಕೊಟ್ಬಿಡ್ರಿ. ಅದು ನೀರು ಸಾಕ, ಇನ್ನು ಹಾಕೋಬೇಕಾ? ನೀನು ಹಾಕೋಬೇಕು ಬಾಬು, ಬೇಕೇನೋ? 5 kg ಮಟನ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತೆ ಅಕ್ಕಿ ಎಲ್ಲ ಹಾಕೊಂಡಿದೀವಿ. ಮಸಾಲ ಎಲ್ಲ ಏನೂ ಆಗಲ್ಲ. ಅದು ಗ್ರೇವಿ ಮಸಾಲ ಹಾಕಿದಿರಲ್ಲ, ಹಾಕು ಬ್ರೋ. ನೀನು ಖುಷಿಗೆ ಹಾಕ್ಬಿಡು ಬ್ರೋ. ಸ್ವಲ್ಪ ಹಾಕು. ಏನದು? ಮಟನ್ ಮಸಾಲ. ಸಾಕು ಸಾಕು. ಮಟನ್ ಮಸಾಲ, ಮಟನ್ ಇರ್ತಾರೆ ಇವರು. ಸ್ವಲ್ಪ ಮಟನ್ ಮಸಾಲ ಕೂಡ ಹಾಕೊಳ್ತಾ ಇದೀವಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಮಟನ್ ಮಸಾಲ. ಎಲ್ಲ ರುಚಿಗೆ ತಕ್ಕಷ್ಟು. ಆದ್ರೆ ರುಚಿ ಹೆಂಗ್ ಬರುತ್ತೆ ಅಂತ ನೋಡ್ಬೇಕು. ನೀರು ಏನೇ ಹಾಕಿದ್ರು ರುಚಿಗೆ ತಕ್ಕಷ್ಟು ನೋಡಿ. ಇವಾಗ ಅಕ್ಕಿ ಹಾಕ್ತಾ ಇದೀವಿ ಬ್ರೋ. ಈ ಕಡೆ ತೋರಿಸಿ ಅಕ್ಕಿ. ಚೇತನ್ ಕಲ್ಸಿ ಅದನ್ನ. ಬಾಬು ಅಲ್ಲಿ ಸೌಟ್ ಇದೆ, ಎತ್ಕೋಬೇಕು ಬಾಬು. ದೊಡ್ಡದೊಂದು ಸೌಟ್ ಇದೆ, ಎತ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಮಟನ್ ಬಿರಿಯಾನಿ ರೆಡಿ ಆಗ್ತಾ ಇದೆ ನೋಡಿ. ನೋಡಿ ಸೌದೆಗಳನ್ನೆಲ್ಲ ಹಾಕಿ ಒಲೆ ಚೆನ್ನಾಗಿ ಕಾದಿದೆ. ಸೊ ಬೇಗ ರೆಡಿ ಆಗ್ತದೆ. ಮತ್ತೆ ನೀರು ಹಾಕೊಳ್ತಾ ಇದೀವಿ ನೋಡಿ. ಬ್ರೋ ಕಡಿ ಮಾಡ್ಬೇಕು. ಇಷ್ಟು ಅದು ಕುದಿ ಬರ್ಲಿ. ಕುದಿ ಬಂದು ಕರೆಕ್ಟ್ ಆಗಿದೆ ನೋಡಿ ಮಸಾಲ. ಇಷ್ಟು ಬೇಗ ಅದು ಗೊತ್ತಾಗಲ್ಲ. ಕೈಯಲ್ಲಿ ಧನಿಯಾ ಪುಡಿ ಇಲ್ಲ ಅಲ್ಲೇ, ಉಪ್ಪೇ ಇರಲ್ಲ. ಇಲ್ಲ ಗುರು. ಆಮೇಲೆ ಮಟನ್ ಬಿರಿಯಾನಿ ರೆಡಿ ಆಗೋದಕ್ಕೆ ಶ್ರಾವಣ್ ಅವರು ಪ್ರೋತ್ಸಾಹಕರು ಇವರು. ಪಾತ್ರೆನೇ ಮುಚ್ಚಿಲ್ಲ. ಓಕೆ ಫ್ರೆಂಡ್ಸ್, ಚಮತ್ಕಾರ ಆಗಿರುತ್ತೆ. ಇವಾಗ ಒಂದು ದೊಡ್ಡದಾದ ಇದು ನಿಮ್ ತರ ನಾನು ಕಾತುರದಿಂದಿದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಇಟ್ಟಿದ್ದೀವಿ. ಒಂದು 10 ನಿಮಿಷ 1/4 ಗಂಟೆ ಚೆನ್ನಾಗಿ ಕುದ್ದು ನೆಕ್ಸ್ಟ್ ಏನಾಗುತ್ತೆ ಅಂತ ನಮಗೂ ಕುತೂಹಲ ಇದೆ. ಕಾದ್ ನೋಡೋಣ. ಹೆಂಗಿದೆ ಬ್ರೋ? ಸ್ವಲ್ಪ ಕಡಿಮೆ ಅನ್ಸುತ್ತಲ್ಲ, ಕಮ್ಮಿ ಅನ್ಸುತ್ತಾ ಬ್ರೋ? ಬಿಸಿಯಲ್ಲಿ ಉಪ್ಪು ಗೊತ್ತಾಗಲ್ಲ, ಅದು ಆರಿದ್ಮೇಲೆ ಗೊತ್ತಾಗುತ್ತೆ. ಟೇಸ್ಟ್ ಹೆಂಗಿದೆ ಬ್ರೋ? ಮಸಾಲೆ ಎಲ್ಲ ಹೆಂಗಿದೆ? ಮಸಾಲ ಕರೆಕ್ಟ್ ಇದೆ. ಟೊಮೆಟೊ ಜಾಸ್ತಿ ಫ್ಲೇವರ್ ಹೊಡಿತಿದ್ಯಾ? ಇಲ್ಲ. ಇಲ್ಲಿ ನೋಡಿ ಬಿಸಿಯಾದ ಕಬಾಬ್ ರೆಡಿ ಆಗ್ತಾ ಇದೆ. ಇಲ್ಲಿ ನಮ್ಮ ಉದ್ದಿನವರು ತಮ್ಮ ಕೈಯಾರೆ ಬಿಸಿಯಾದ ಬಶೀರ್ ಕಬಾಬ್ ಇದು. ಚಟಪಟ ಕಬಾಬ್. ಒನ್ ಮೋರ್ ಅಂತ ಇರಬೇಕು. ಏನನ್ಬೇಕಾ? ಒನ್ ಮೋರ್ ಅಂತ ಇರಬೇಕು ತಿಂತಾ ಇದ್ರೆ. ಬಾಬು ನೋಡ್ರೆ ಒಂದ್ ಕಡೆ ಅಲ್ಲ, ಒಂದ್ ಕಡೆ ಜಿಗಿ ಮಟನ್ ಬಿರಿಯಾನಿ ರೆಡಿ ಆಗ್ತದೆ. ಇಲ್ಲಿ ಚಟಪಟ ಕಬಾಬ್ ರೆಡಿ ಆಗಿದೆ. ಕಿವಿನ್ ಸ್ವಲ್ಪ ಅದಲ್ಲ, ಇದು ಮಿಕ್ಸ್ ಮಾಡ್ಬಿಡ ಸ್ವಲ್ಪ. ಎಲ್ಲ ಹಾಕ್ಬಿಟ್ರು ಒಂದ್ಸಲ. ಇಲ್ಲ ಬೇಡ ಮಸಾಲೆ ಮಿಕ್ಸ್. ಇದು ಬೇರೆ ಬೇರೆ ಮಸಾಲ ಬ್ರೋ. ಇದು ಒಂದು ಈಸ್ಟನ್ನು ಒಂದು ತೇಜ್. ತೋರಿಸಿ ಟೇಸ್ಟ್ ನೋಡೋಣ. ತಿನ್ನು, ರಿವ್ಯೂ ಕೊಡು. ಕೇನು
ಅದನ್ನ ಸ್ವಲ್ಪ ಬೇಯಬೇಕು. ಬ್ರೋ ಚೆನ್ನಾಗಿ ಬೇಯಿಸಿ. ಸ್ಕ್ರಿಪ್ಟೆಡ್ ಇದು. ಕ್ರಿಸ್ಪಿ ಆಗಿ ಸೂಪರ್ ಆಗಿದೆ ಬ್ರೋ. ನೋಡಿ ಈ ತರ ಅದು ಹೂವು ತರ ಬರಬೇಕಿದು. ಹೂವು ಥರ ಬಿಸಿದೆ ಸ್ವಲ್ಪ. ಪ್ಲೇಯರು ತಿಂತಾ ಇರೋರು ಪ್ಲೇಯರು. ಹೂವು ತರ ನೋಡಿ ಎಷ್ಟು ಚಿಕನ್ನು, ಎಷ್ಟು ಮೆತ್ತಿಗೆ ಇದು. ಇದ್ಯಾವುದೋ ಇವಾಗ ತಾನೇ ಜಿಮ್ಗೆ ಸೇರಿರೋ ಚಿಕನ್ ಕೋಳಿ. ಆಹಾ ಆಹಾ, ಚಟಪಟ ಚಟಪಟ. ಹೆಂಗಿದೆ ಅಂತ ಹೇಳ್ಬಿಡೋಗ್ಲಿ. ಅವ್ನು ಬಿಸಿಗೆ ರಿವ್ಯೂ ಹೇಳಕ್ಕೂ ಆಗ್ತಾಯಿಲ್ಲ. ಬರ್ಡೇ ಬಾಯ್ ಬಾಬು ಅವರು ಇವರು. ತಿಂತಾ ಇದೀವಿ. ಬಾಬು ಬೇರೆ ಫೈನಲ್ ಬ್ಯಾಚುಲರ್ ಪಾರ್ಟಿ ಎಲ್ಲರಿಗೂ ಕೊಡ್ತಾ ಇದ್ದಾನೆ. ಯಾಕ ಬಾಬು ಆಮೇಲೆ ಇವತ್ತು ಡೇ ಪಾರ್ಟಿ ಬಿಸಿ ಕಬಾಬ್ ನೋಡಿ. ಬಿಸಿ ಬಿಸಿ ತಾಜಾ ಕಬಾಬ್ ರೆಡಿ ಆಗ್ತಾ ಇದೆ ನೋಡಿ. ತಿರ್ಸ್ತಾ ಇದೆ. ಬಂದಿದ ತಕ್ಷಣ ಹೇಳಿ ಉದ್ದಿನ ನಾನು ಬರ್ತೀನಿ. ಬಿಸಿ ಕಬಾಬ್ ರೆಡಿ ಆಗಿದೆ. ನಮ್ಮ ಉದ್ದಿನ ಅವರ ಕೈ ಚಳಕದಲ್ಲಿ ಬಿಸಿ ಬಿಸಿಯಾದ ಕಬಾಬ್ ರೆಡಿ ಆಗಿದೆ ನೋಡಿ. ಘಮ 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 ಅಂತಿದೆ. ಘಮ ಘಮ ಅಂತದೆ. ನೈಟ್ ಔಟ್ ಆಗೋಯ್ತು, ಇವಾಗ ಬಾಬು ಔಟ್ ಮಾಡೋದೇ ಇರೋದು. ಅದಕ್ಕೆ ಅದಕ್ಕೆ ಹಾಕಿರೋದು ಬಾಬು. ಅಲ್ಲ ಆಯ್ತು, ಅಲ್ಲೇ ಸ್ವಲ್ಪ ಇದು ಮಾಡಿಲ್ಲ. ತುಂಬಾ ಜಾಸ್ತಿ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಟಿಶ್ಯೂ ಹೇಳ್ಕೊಳುತ್ತೆ ಬಿಡ, ತಲೆ ಕೆಡಿಸ್ಕೊಂಡ್ರೆ. ಅಲ್ಲ ಬ್ರೋ, ಜಾಸ್ತಿ ಇಲ್ಲಾಂದ್ರೆ ಆ ಪಾತ್ರೆಗೆ ಹಾಕ್ಬಿಡೋದು. ನಾ ಅದನ್ನೇ ಹೇಳಿದ್ ಫಸ್ಟ್ ಹಂಗೆ ಪಾತ್ರೆಗೆ ಹಾಕೊಳ್ಳಿ, ಇದಕ್ಕೆ ತೊಗೊಂಡೋಗ್ಬೋದಿತ್ತು ಬೆಟ್ರು ಅಂತ. ನೋಡಿ ದಮ್ಮ ಕಿಟ್ಟಿದ್ದೀವಿ ಒಂದಷ್ಟೊತ್ತು. ಇನ್ನೇನು ಇನ್ನೊಂದು 5-10 ನಿಮಿಷ ಆದರೆ ಫುಲ್ಲು ಬಿಸಿ ಬಿಸಿಯಾದ ಜಿಗಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಅದನ್ನು ಕೂಡ ತೋರಿಸ್ತೀವಿ, ಟೇಸ್ಟ್ ಮಾಡಿ ತೋರಿಸ್ತೀವಿ ನೋಡಿ. ಮೇಲೆ ಏನಕ್ಕೆ ಅಂತಂದ್ರೆ ಅದೇ ದಮ್ಮ ಕೆಳಗಡೆ ತೆಗೆದಿದ್ದು ಸಾಕು, ದಮ್ ಎತ್ಬಿಡ್ರಿ. ದಮ್ ಈ ಕಡೆ ಕೊಡಿ ನೋಡಿ ದಮ್ ಕಟ್ಟಿದ್ದಾಯ್ತು, ಇವಾಗ ತೆಗಿತಾ ಇದೀವಿ. ವಾವ್, ಜಿಗಿ ಮಟನ್ ಬಿರಿಯಾನಿ ರೆಡಿ ಆಯ್ತು. ಹೆಂಗಿದೆ ಬ್ರೋ? ಹೆಂಗಿದೆ? ಸೈಕಾಗೋದೆ ಹೇಳು ಬ್ರೋ, ಹೆಂಗಿದೆ ಟೇಸ್ಟು? ನೆಕ್ಸ್ಟ್ ಲೆವೆಲ್ ಸರ್. ನೀವೇನೇ ಹೇಳಿ ಬಿರಿಯಾನಿ, ಜಿಗಿ ಮಟನ್ ಬಿರಿಯಾನಿ ಹೆಂಗಿದೆ, ಒಂದು ರಿವ್ಯೂ ಕೊಡಿ. ನೀವೇನೇ ಹೇಳಿ, ಹಾಂ, ಇಂಥ ಬಿರಿಯಾನಿ ನಾವೇ ಮಾಡಿ ನಾವೇ ತಿನ್ನೋದು. ಚೆನ್ನಾಗಿದೆ. ಓಕೆ, ನಮ್ಮ ಶ್ರವಣ್ ಅವರು ಇವಾಗ ಅವ್ರ ರುಚಿ ನೋಡ್ಬಿಟ್ಟು ಹೆಂಗಿದೆ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿ. ನಮ್ಮ ಒಬ್ಬರು ಬಾಸ್ ಅವರೊಬ್ಬ ಹಂಗೆ ರಿವ್ಯೂ ಮಾಡ್ತಾರೆ, ನೋಡಿಲ್ಲ ಅವ್ರನ್ನ. ಈ ಬಿರಿಯಾನಿ ತಿಂದ್ರೆ ಮೂಗಲ್ಲಿ ಉಸಿರಾಡ್ಬೇಕು ಎಲ್ಲರೂ. ಅಷ್ಟು ರುಚಿಯಾಗಿದ್ಯಾ? ಅಷ್ಟು ತಾಜಾ ಬರೀತು, ಸೂಪರ್ ಆಗಿದೆ. ನೋಡಿ ಸರ್, ನಾವು 2-3 ಜನ ಹಿಂಗ್ ಒಡ್ಲಾಡ್ಕೊಂಡು ತಿಂತಾ ಇರಂದ್ರೆ ಅವಾಗ ಗೊತ್ತಾಗಬೇಕಾದ್ರು ಟೇಸ್ಟ್ ಹೆಂಗಿದೆ ಅಂತ. ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು 2-3 ದಿವಸ ಊಟನೇ ಮಾಡಬಾರ್ದು ಅನ್ಸುತ್ತೆ. ನೆಕ್ಸ್ಟ್ ಚಿಕನ್ ಗ್ರೇವಿ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೆಕ್ಸ್ಟ್ ಮುಂದಿನ ನಿಲ್ದಾಣ ಚಿಕನ್ ಗ್ರೇವಿ. ಇವ್ರು ನೋಡಿ, ಇವರು ವೆಜ್ ಬರ್ತಡೇ ಬಾಯ್, ವೆಜ್ ತಿಂತಾ ಇದ್ದಾರೆ. ಬರ್ಡೇ ಬಾಯ್ ನಮ್ಮೆಲ್ಲರಿಗೂ ಜಿಗಿ ಬಿರಿಯಾನಿ ತಿನ್ಸ್ಬಿಟ್ಟು ಇವರು ದಾಲ್ ರೈಸ್ ತಿಂತಾ ಇದ್ದಾರೆ. ಗೈಸ್, ಮಟನ್ ಬಿರಿಯಾನಿ ರೆಡಿ ಆಯ್ತು. ಇವಾಗ ಚಿಕನ್ ಫ್ರೈ ಮಾಡ್ತಾ ಇದೀವಿ ನೋಡಿ.
ಎಲ್ಲಿಗೆ ಬಂತು ನಮ್ಮ ಚಿಕನ್ ಫ್ರೈ? ಎಲ್ಲಿಗೆ ಹೋಗ್ತೈತೆ ತೋರ್ಸು. ನೋಡಿ ಚಿಕನ್ ಫ್ರೈ ಅರ್ಧ ಮಾಡಿಬಿಟ್ಟು ಇವಾಗ ಒಳಗಡೆ ತೊಗೊಂಬಂದಿದ್ದೀವಿ. ಏನಕ್ಕೆ ಚಿಕನ್ ಫ್ರೈ ಒಳಗಡೆ ತಂದಿರೋದು? ಮಳೆ ಪ್ರಭಾವ. ಡ್ರಿಝಲ್ ಆಗ್ತಾಯಿತ್ತಾ? ಮಳೆ ಅಲ್ಲ, ಅದು ಮಂಜು. ಚಟಾಪಟ ಚಟಾಪಟ. ಎಷ್ಟೊತ್ತಾಗುತ್ತೆ ಇದು ಆಗಕ್ಕಿನ್ನು? ಹಾಫ್ ಆನ್ ಅವರ್. ಓಕೆ ಆಯಿಲ್ ಆ ಕಡೆ ನೀರು ಮಿಕ್ಸ್ ಆಗ್ಬೇಕು. ನೋಡಿ ಚಿಕನ್ ಫ್ರೈ ರೆಡಿ ಮಾಡೋದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳು ಮತ್ತು ಉಪ್ಪು ಖಾರ ಎಲ್ಲ ಇಲ್ಲಿದೆ ನೋಡಿ. ನೀವೇನು ಮಾಡ್ತಾ ಇದ್ದೀರಾ? ಮೊಸರು ಬಜ್ಜಿ. ಸಲಾಡು. ಮೊಸರು ಬಜ್ಜಿ ಚೇಂಜ್ ಮಾಡಿಬಿಟ್ರಾ? ವಾವ್ ಮ್ಯಾನ್. ಹಾಕಿರೋ ಚಿಕನ್ ಬಿರಿಯಾನಿ, ಚಿಕನ್ ಮ್ಯಾನ್ ಆ್ಯಂಡ್ ವುಮೆನ್ ಅಂತ ಒಬ್ರು ಇಲ್ಲಿ ನಮ್ಮ ಬಾಡಿ ಬಿಲ್ಡರ್ ಕೆವಿನ್ ಅವರು ಶಕೀರಾ ಫುಲ್ ಪಾತ್ರೆ ಇನ್ನೂ ತಿಂದೇ ಇಲ್ಲ, ಅಷ್ಟು ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡವ್ರೆ. ನಮ್ಮ ಬಾಬು ಅವರು, ಬರ್ಡೇ ಬಾಯ್ ಬಾಬು ಅವರು ಚೆನ್ನಾಗಿ ಘಮ ಘಮ ಅಂತ ಚಿಕನ್ ಫ್ರೈ ಮಾಡವ್ರೆ. ಹಾಫ್ ಬಾಯ್ಲ್ ಹಂಗೆ ತಗೊಂಡ್ಬಿಡು. ಆ ಕಡೆ ನಮ್ಮ ಉದ್ದಿನವರು ಹಾಫ್ ಬಾಯ್ಲ್ ಎಲ್ಲ ರೆಡಿ ಮಾಡೋರು. ಹಾಫ್ ಬಾಯ್ಲ್. ತೋರ್ಸೆ. ಅದೇ ನನಗೆ ನಾನು ಹೋಗ್ತಿದ್ದೀನಿ. ಓಕೆ ನೋಡಿ, ಬಿಸಿ ಬಿಸಿಯಾದ ಹಾಫ್ ಬಾಯ್ಲ್ ರೆಡಿ ಆಗಿದೆ. ಬ್ರೋ ಅದೊಂದು ಚೂರು ಓಪನ್ ಮಾಡಿ ನೋಡಿ. ಬಿಸಿ ಬಿಸಿಯಾಗಿ ಇದು ಜಿಗಿ ಮಟನ್ ಬಿರಿಯಾನಿ ರೆಡಿ ಆಯಿತು. ಇವಾಗ ಚಿಕನ್ ಫ್ರೈ ಕೂಡ ರೆಡಿ ಆಗಿದೆ. ಇದು ಚಿಕ್ಕ ಚಿಕ್ಕಿ. ಇದು ಪಕ್ಕದಲ್ಲಿ ಚಿಕ್ಕಿ ಕಬಾಬು. ಇದು ಸೆಕೆಂಡ್ ರೌಂಡ್ ಕಬಾಬ್. ಇದು ಫೈನಲ್ ಸಾಕು, ತೆಗೆದ್ಬಿಡು, ಆಫ್ ಮಾಡಿ. ಇದೆಲ್ಲವನ್ನು ಮಾಡ್ತಿರೋದು ನಮ್ಮ ಒನ್ ಆ್ಯಂಡ್ ಓನ್ಲಿ ದೀಪಕ್ಕು, ಆಮೇಲೆ ಬರ್ಡೇ ಬಾಯ್ ಬಾಬು ಅವರು. ಜಿಗಿ ಮಟನ್ ಬಿರಿಯಾನಿ ರಿವ್ಯೂ ಕೊಡಿ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಸಗದಾಗಿದೆ ಬ್ರೋ. ಚೆನ್ನಾಗಿದೆಯಾ? ನೋಡಿ ಇಲ್ಲಿ ಜಿಗಿ ಮಟನ್ ಬಿರಿಯಾನಿ ಇದೆ. ಆಮೇಲೆ ಇದೇನಿದು? ಮೊಸರು ಬಜ್ಜಿ ಇದೆ, ಕಬಾಬ್ ಇದೆ, ಆಮೇಲೆ ಚಿಕನ್ ಫ್ರೈ ಕೂಡ ಇದೆ. ಯಾವ್ದು ನಿಮ್ಗೆ ಜಾಸ್ತಿ ಇಷ್ಟ ಆಯಿತು? ಬಿರಿಯಾನಿ ಮತ್ತೆ ಕಬಾಬ್. ಬಿರಿಯಾನಿ ಕಬಾಬ್. ಓಕೆ ಭಟ್ರೆ, ನಿಮಗೆ ಯಾವ್ದು ಇಷ್ಟ ಆಯಿತು ಇಷ್ಟರಲ್ಲಿ? ಎಲ್ಲ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯ್ತಾ? ಕೆವಿನ್ ಯಾವ್ದು ಚೆನ್ನಾಗಿದೆ? ನಾನು ಮಾಡಿದ್ದು ಚಿಕನ್ ಗ್ರೇವಿ ಸೂಪರ್ ಆಗಿದೆ. ಯಾಕಂದ್ರೆ ನಾನೇ ರಿವ್ಯೂ ಕೊಡ್ಬೇಕು ನಾನು ಮಾಡಿರೋದಕ್ಕೆ. ಹಾಂ ಬ್ರೋ, ಹೆಂಗಿದೆ? ಯಾವ್ದು ಚೆನ್ನಾಗಿದೆ? ಚಿಕನ್ ಗ್ರೇವಿ ಜೊತೆ ಪರೋಟ ನೆಕ್ಸ್ಟ್ ಲೆವೆಲಲ್ಲಿದೆ. ಚಿಕನ್ ಗ್ರೇವಿ ಜೊತೆ ಪರೋಟ ಸೂಪರ್ ಆಗಿದೆ ಟೇಸ್ಟ್. ಸೂಪರ್. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾವು ಜಿಗಿ ಮಟನ್ ಬಿರಿಯಾನಿ ರೆಡಿ ಮಾಡಿದ್ವಿ, ಆಮೇಲೆ ಮೊಸರು ಬಜ್ಜಿ ರೆಡಿ ಮಾಡಿದ್ವಿ, ಚಿಕನ್ ಫ್ರೈ ರೆಡಿ ಮಾಡಿದ್ವಿ. ಅಷ್ಟೇ ಅಲ್ಲ, ಕಬಾಬ್ ಕೂಡ ರೆಡಿ ಮಾಡಿದ್ವಿ. ಎಲ್ಲ ಕೂಡ ನಿಜವಾಗ್ಲೂ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಕೂಡ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಂಬ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.